ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಓಲಿಗೋಸ್ಪರ್ಮಿಯಾ ಅಂತೇಳಿ ಒಂದು ಸ್ಪರ್ಮ್ ಟೆಸ್ಟ್ ಮಾಡಿದಾಗ ಅಥವಾ ಸೆಮೆನ್ ಅನಾಲಿಸಿಸ್ ಮಾಡಿದಾಗ ಅದರ ಅರ್ಥ ಇಷ್ಟೇ: ಓಲಿಗೋ ಅಂದರೆ ಕಡಿಮೆ ಇರೋವಂಥದ್ದು, ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದಾಗ ಈ ರಿಪೋರ್ಟ್ ಬರುತ್ತೆ. ತುಂಬ ಕಪ್ಪಲಿಗೆ ಅದೊಂದು ಭಯ ಇರುತ್ತೆ, ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ತಿದ್ದಂಗೆ ಕನ್ಸೀವ್ ಆಗುತ್ತೋ ಇಲ್ವೋ, ಪ್ರೆಗ್ನೆನ್ಸಿ ಆಗುತ್ತೋ ಇಲ್ವೋ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಷುಯಾಲಿಟಿ ಎಜುಕೇಷನ್ ಬಗ್ಗೆ, ಪೆನ್ನಿಸ್ ಮತ್ತು ವೆಜಿನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಮೆನ್ನು ಮತ್ತು ವುಮನಲ್ಲಿರೋ ಕಾಮನ್ ಸೆಕ್ಷುವಲ್ ಪ್ರಾಬ್ಲಮ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಯಾಕಂದರೆ ಸೆಕ್ಷುಯಾಲಿಟಿ ಎಜುಕೇಷನ್ ಎಷ್ಟೋ ಕಾಯಿಲೆನ ಅಥವಾ ಎಷ್ಟೋ ಡೌಟನ್ನು ಕಡಿಮೆ ಮಾಡುತ್ತೆ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಪ್ರಕಾರ ಒಂದು ಗೈಡ್ಲೈನ್ ಇದೆ. 15 ಮಿಲಿಯನ್ ಸ್ಪರ್ಮ್ ಕೌಂಟ್ ಇರಬೇಕು, ಟೋಟಲ್ ಸ್ಪರ್ಮ್ ಕೌಂಟು 39 ಮಿಲಿಯನ್ ಇರಬೇಕು ಅಂತೇಳಿ. ಸಣ್ಣ ಪುಟ್ಟ ವೇರಿಯೇಷನ್, ಒಬ್ಬೊವರಿಗೆ 8 ಮಿಲಿಯನ್ನು, 12 ಮಿಲಿಯನ್ನು, ಒಬ್ಬೊವರಿಗೆ 5 ಮಿಲಿಯನ್ನು, ಈ ಥರ ಇದ್ದಾಗ ಕನ್ಸೀವ್ ಆಗುತ್ತೋ ಇಲ್ವೋ, ಪ್ರೆಗ್ನೆನ್ಸಿ ಆಗುತ್ತೋ ಇಲ್ವೋ, ಈ ಒಂದು ಭಯ ಇರುತ್ತೆ. ಜೊತೆಗೆ ಸ್ಪರ್ಮ್ ಕೌಂಟ್ ಕಡಿಮೆ ಆಗಲಿಕ್ಕೆ ತುಂಬ ಕಾರಣ ಇರುತ್ತೆ. ಫಿಸಿಕಲಿ ಬಂದರೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯಿತು, ಟೆಸ್ಟಿಸಲ್ಲಿ ಏನಾದರೂ ಇನ್ಫೆಕ್ಷನ್ ಆಯಿತು, ವೆರಿಕೋಸಿಲ್ ಏನಾದರೂ ಇತ್ತು, ಜೊತೆಗೆ ಸೈಕಲಾಜಿಕಲಿ ಬಂದರೆ ಡಿಪ್ರೆಷನ್, ಆಂಗ್ಸೈಟಿ ಇದ್ದಾಗ ಕಾರ್ಟಿಸೋಲ್ ಹಾರ್ಮೋನ್ ಡಾಮಿನೆಂಟ್ ಆಗಿ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಕಾರಣ ಆಗುತ್ತೆ. ಪ್ರಾಪರಾಗಿ ಸ್ಲೀಪ್ ಇಲ್ಲದೆ ಇರುವಂಥದ್ದು, ಎಕ್ಸಸೈಸ್ ಇಲ್ಲದೆ ಇರುವಂಥದ್ದು, ವೆರಿ ಇಂಪಾರ್ಟೆಂಟ್ ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ ಇರುವಂಥದ್ದು, ಟೊಬ್ಯಾಕೋ, ಸಿಗರೇಟು, ಆಲ್ಕೋಹಾಲು, ಈ ಅಡಿಕ್ಷನ್ ಇದ್ದಾಗೂ ಸಹ ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತೆ. ಈಗ ಲಾಸ್ಟ್ ಒಂದು ಕೇಸ್ ಎಕ್ಸಾಂಪಲಿಗೆ ಬಂದರೆ, ಹುಡುಗನಿಗೆ ಜಸ್ಟ್ 30 ಇಯರ್ಸು, ಹುಡುಗಿಗೆ 28 ಇಯರ್ಸ್, ಮ್ಯಾರೇಜ್ ಆಗಿ 2 ಇಯರ್ಸ್ ಆಗಿದೆ. 1 ಇಯರಿಂದ ಒಂದು ಕನ್ಸೀವ್ ಪ್ರೆಗ್ನೆನ್ಸಿ ಅಂತೇಳಿ ಪ್ಲ್ಯಾನ್ ಮಾಡಿದ್ದಾರೆ. 1 ವರ್ಷದಲ್ಲಿ ಆಲ್ಮೋಸ್ಟ್ 4ರಿಂದ 5 ಡಾಕ್ಟ್ರನ್ನ ಚೇಂಜ್ ಮಾಡಿದ್ದಾರೆ. ಕಂಪ್ಲೀಟ್ ಹಿಸ್ಟ್ರಿ ತೊಗೊಳ್ಳೋಣ ಅಂತೇಳಿ ಅವ್ರನ್ನ ಕ್ವಶನ್ ಮಾಡಿದಾಗ, ಹುಡುಗ ಆಲ್ಮೋಸ್ಟ್ ಕಾಲೇಜ್ ಡೇಸಿಂದನೂ ಒಂದು ಸಿಗರೇಟ್, ಟೊಬ್ಯಾಕೋ ಅಡಿಕ್ಷನ್ ಇತ್ತು. ಈಗಲೂ ಸಹ ಒಂದು ದಿವಸಕ್ಕೆ 1 ಪ್ಯಾಕನ್ನು ತೊಗೊತಾ ಇದ್ದಾನೆ. ಈಗ ವೈಫ್, ಆ ಹುಡುಗಿ ವಿಷಯಕ್ಕೆ ಬಂದರೆ 1 ವರ್ಷದಲ್ಲಿ ಆಲ್ಮೋಸ್ಟ್ 4 to 5 kg ಜಾಸ್ತಿ ಆಗಿದೆ. ಈ ಕಪ್ಪಲ್ ಏನು ಮಾಡ್ತಾ ಇದ್ದಾರೆ, ಡಾಕ್ಟ್ರನ್ನ ಚೇಂಜ್ ಮಾಡ್ತಾ ಇದ್ದಾರೆ, ಡಾಕ್ಟ್ರನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ, ಆದರೆ ತಮ್ಮ ಎಫರ್ಟ್ ಇಲ್ಲ. ಹುಡುಗ ಟೊಬ್ಯಾಕೋ ಅಡಿಕ್ಷನ್ ಇದ್ದಾನೆ, ಹುಡುಗಿ ವೆಯ್ಟ್ ಗೇನ್ ಆಗ್ತಾ ಇದ್ದಾನೆ. ಈ ಥರ ತುಂಬ ಕಪ್ಪಲಲ್ಲಿ ಇಶ್ಯೂಸ್ ಇರುತ್ತೆ. ಯಾಕಂದರೆ ಡಾಕ್ಟ್ರೇ ಎಲ್ಲ ಮ್ಯಾಜಿಕ್ ಮಾಡ್ತಾರೆ, ಡಾಕ್ಟ್ರೇ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತೇಳಿ ತುಂಬ ಹೋಪ್ಸ್ ಇರುತ್ತೆ. ಡಾಕ್ಟ್ರ್ ಜೊತೆಗೆ ಪೇಷಂಟು 50% ಎಫರ್ಟ್ ಹಾಕಲೇಬೇಕಾಗತ್ತೆ. ಈಗ ಮೇಯ್ನ್ ಟಾಪಿಕ್ಕಿಗೆ ಬರೋಣ. ಒಂದು ಕನ್ಸೀವ್ ಆಗಬೇಕು, ಒಂದು ಫರ್ಟಿಲಿಟಿ ಆಗಬೇಕು ಅಂತಂದರೆ ಒಂದೇ ಸ್ಪರ್ಮು ಅಗತ್ಯ ಇರೋದು. ಹೆಲ್ತಿ ಸ್ಪರ್ಮ್ ಇತ್ತು, ಹೆಲ್ತಿ ಎಗ್ ಇತ್ತು ಅಂದರೆ ಇವನ್ ಸ್ಪರ್ಮ್ ಕೌಂಟ್ ಕಡಿಮೆ ಇದ್ರೂ, 8 ಮಿಲಿಯನ್ ಇತ್ತು ಅಥವಾ 12 ಮಿಲಿಯನ್ ಇತ್ತು, 15 ಮಿಲಿಯನ್ಗಿಂತ ಕಡಿಮೆ ಇದ್ರೂ ಮಗು ಆಗಲ್ಲ ಅಥವಾ ಪ್ರೆಗ್ನೆನ್ಸಿ ಆಗಲ್ಲ ಅನ್ನೋದು ತಪ್ಪಾಗತ್ತೆ. ಯಾಕಂದರೆ ಬೇಕಾಗಿರೋದು ಒಂದೇ ಸ್ಪರ್ಮ್ ಇರುತ್ತೆ. ಬಟ್ ಇಲ್ಲೇನಂದರೆ ರೆಗ್ಯುಲರ್ ಸೆಕ್ಷುವಲ್ ಆ್ಯಕ್ಟಿವಿಟಿ, ಆಲ್ಟರ್ನೇಟ್ ಡೇಸ್ ಅಥವಾ ವೀಕ್ಲಿ 3 to 4 ಟೈಮ್ಸ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಇರಬೇಕು. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಆಗತ್ತೆ. ಅಂದರೆ ಎಕ್ಸಸೈಸು, ಸ್ಲೀಪು, ಫುಡ್ಡು, ಡ್ರೈ ಫ್ರೂಟ್ಸು, ವೆಜಿಟೇಬಲ್ಸು. ಯಾಕಂದರೆ ಇಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಬೇಕಾಗತ್ತೆ, ಜಿಂಕು, ವಿಟಮಿನ್ಸ್ ಬೇಕಾಗತ್ತೆ, ಎಲ್ಲ ಅರ್ಜಿನಿನು, ಇವೆಲ್ಲ ಟೆಸ್ಟೋಸ್ಟಿರೋನ್ ಇಂಪ್ರೂವ್ ಮಾಡೋದ್ರ ಜೊತೆಗೆ ಸ್ಪರ್ಮ್ ಕೌಂಟನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ. ಜೊತೆಗೆ ಒಂದು ಲ್ಯಾಬಲ್ಲಿ ಈಗ ಕೌಂಟ್ ಕಡಿಮೆ ಇತ್ತು ಅಂತ ಅಂದರೆ ಒಂದು 3 months ಆದಮೇಲೆ ಇನ್ನೊಂದು ಲ್ಯಾಬಲ್ಲಿ ಎಗೇನ್ ಟೆಸ್ಟ್ ಮಾಡಿಸೋದು ಒಳ್ಳೆಯದು, ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು. ಯಾಕಂದರೆ ಒಂದೇ ಲ್ಯಾಬಲ್ಲಿ ಒಂದೇ ರಿಪೋರ್ಟ್ ಇಟ್ಕೊಂಡು ಭಯ ಪಟ್ಕೊಂಡು ಎಷ್ಟೋ ಜನ ಏನು ಮಾಡ್ತಾರೆ, ಒಂದು ಪ್ರೆಗ್ನೆನ್ಸಿ ಟ್ರೈ ಮಾಡೋದನ್ನು ಕಡಿಮೆ ಮಾಡ್ತಾರೆ. ಈ ತಪ್ಪನ್ನು ಮಾಡಬಾರ್ದು. ಸೊ ಫ್ರೆಂಡ್ಸ್, ಸ್ಪರ್ಮ್ ಕೌಂಟ್ ಸ್ವಲ್ಪ ವೇರಿಯೇಷನ್ ಇತ್ತು ಅಂದರೆ ಭಯಪಡೋ ಅಗತ್ಯ ಇಲ್ಲ. 15 ಮಿಲಿಯನ್ನೇ ಇರಬೇಕು, ಅವಾಗೇ ಕನ್ಸೀವ್ ಆಗುತ್ತೆ, ಈ ಆತಂಕ ಭಯ ಇಲ್ಲ. ಸ್ವಲ್ಪ ವೇರಿಯೇಷನ್ ಇತ್ತು ಅಂದರೆ ಜೊತೆಗೆ ಲೈಫ್ ಸ್ಟೈಲ್ ಎಫೆಕ್ಟ್, ಯಾಕಂದರೆ 50% ಡಾಕ್ಟ್ರ್ ಎಫರ್ಟ್ ಇದ್ದರೆ 50% ಪೇಷಂಟ್ ಎಫರ್ಟ್ ಇರಬೇಕಾಗತ್ತೆ. ಲೈಫ್ ಸ್ಟೈಲ್ ಜೊತೆಗೆ ಸೆಕ್ಷುವಲ್ ಆ್ಯಕ್ಟಿವಿಟಿ ವೀಕ್ಲಿ 2 to 3 ಟೈಮ್ಸ್ ಇತ್ತು ಅಂದರೆ ಕನ್ಸೀವ್ ಆಗೋ ಚಾನ್ಸಸ್ಸು
ಜಾಸ್ತಿ ಇರುತ್ತೆ. ಜೊತೆಗೆ ಇನ್ಫರ್ಟಿಲಿಟಿ ಬಗ್ಗೆ ತುಂಬ ಡೌಟ್ ಇರುತ್ತೆ. ಏನಕ್ಕೆ ಮಗು ಆಗ್ತಾ ಇಲ್ಲ? ಇಷ್ಟೊಂದು ದಿವಸ ಆಯಿತು ಮ್ಯಾರೇಜ್ ಆಗಿ, ರೆಗ್ಯುಲರ್ ಸೆಕ್ಸ್ ಮಾಡ್ತಿದ್ದೀವಿ. ಈ ಥರ ಡೌಟ್ಸು ತುಂಬ ಜನಕ್ಕಿರುತ್ತೆ. ಆ ಟೈಮಲ್ಲಿ ಒಂದು ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಅಂತೇಳಿ ಕನ್ಸಲ್ಟೇಷನ್ ಮಾಡಿದರೆ ಅವರ ಡೌಟ್ಗಳು ಸಹ ಕ್ಲಿಯರ್ ಆಗುತ್ತೆ. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.